ಹಲೋ ಫ್ರೆಂಡ್ಸ್. ಲಾರ್ಡ್ ಜೀಸಸ್ ಯೇಸು ಮಸಿ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಆ, ಇವತ್ತು ಲಾರ್ಡ್ ಜೀಸಸ್ ತನ್ನ ನಿಜವಾದ ಭಕ್ತರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋದ ನಂತರ ಹೇಗೆ ಸ್ವರ್ಗಕ್ಕೆ ಬರುವುದು ಅನ್ನುವುದನ್ನು ಲಾರ್ಡ್ ಜೀಸಸ್ ದಯೆಯಿಂದ ತಿಳಿದುಕೊಳ್ಳೋಣವಂತೆ. ನಿಮಗೆ ಕೆಲವರಿಗೆ ಅಟ್ಲೀಸ್ಟ್ ಗೊತ್ತಿದೆ ಅನಿಸುತ್ತೆ. ಇವಾಗ ರ್ಯಾಪ್ಚರ್ ಅಂತ ಹೇಳಿದ್ರೆ, ಈಗ ಗ್ರೇಸ್ ಪೀರಿಯಡ್ನಲ್ಲಿ ಯಾರ್ಯಾರು ಲಾರ್ಡ್ ಜೀಸಸ್ ನಮಗಾಗಿ ಬಂದರು, ನಮ್ಮ ಪಾಪನ ತಗೊಂಡು ಸತ್ರು, ಅದಾದಮೇಲೆ 3 ದಿನ ಆದಮೇಲೆ ಬದುಕಿ ಬಂದರು, ಇದನ್ನು ಯಾರು ನಂಬ್ತಾರಲ್ವ ಅವರು ಸ್ವರ್ಗಕ್ಕೆ ಹೋಗೋದಕ್ಕೆ ಎಲಿಜಿಬಲ್ ಆಗ್ತಾರೆ, ಅಂತೆ ಅರ್ಹತೆ ಸಿಗುತ್ತೆ. ಅಂಥವ್ರನ್ನ ಲಾರ್ಡ್ ಜೀಸಸ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರ ದೇಹ ಕೂಡ ಇಲ್ಲಿ ಇರೋದಿಲ್ಲ ಭೂಮಿ ಮೇಲೆ, ಯಾಕಂದರೆ ಅವ್ರಿಗೆ ಬೇರೆ ದೇಹ ಕೊಟ್ಟು ಅವ್ರಿಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15 verse 51 ಮತ್ತು ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4 verse 16 ಇದ್ರ ಬಗ್ಗೆ ಇದೆ, ರ್ಯಾಪ್ಚರ್ ಅನ್ನೋದ್ರ ಬಗ್ಗೆ. ಓಕೆ, ಸೊ ಇದಾದ ನಂತರ ಹೇಗೆ ಸ್ವರ್ಗಕ್ಕೆ ಹೋಗೋದು? ಇವಾಗ ಅದು ಫ್ರೀ. ಜಸ್ಟ್ ನಾವು ಒಪ್ಕೊಂಡ್ರೆ ಲಾರ್ಡ್ ಜೀಸಸ್ ನಮಗಾಗಿ ಬಂದಿದ್ದರು, ನಮ್ಮ ಪಾಪ ತೊಗೊಳೋದಕ್ಕಾಗಿ ಅವ್ರು ಸತ್ತರು, ಮತ್ತೆ 3 ದಿನ ಆದಮೇಲೆ ಬದುಕು ಬಂದರು, ದೇವರ ಒಬ್ಬ ಮಗ ಅವರು, ಇದನ್ನು ನಾವು ನಂಬಿದಾಗ ಏನಾಗುತ್ತೆ, ನಾವು ಸ್ವರ್ಗಕ್ಕೆ ಹೋಗೋದಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ ನಮಗೆ. ಇದು ರ್ಯಾಪ್ಚರ್ ಪ್ರಾಸೆಸ್ ಆದ ನಂತರ ಆವಾಗ ಇಲ್ಲಿ 7 years ಆಫ್ ಪ್ರಾಬ್ಲಮ್ ಇರುತ್ತೆ. ಅಂದರೆ 1 ವರ್ಷ ಗ್ಯಾಪ್ ಇರುತ್ತೆ, ಅದಾದಮೇಲೆ 7 years ಆಫ್ ತುಂಬ ಪ್ರಾಬ್ಲಮ್ ಇರುತ್ತೆ. ತುಂಬ ಭೂಕಂಪ, ಬಿರುಗಾಳಿ, ಮಳೆ, ಫ್ಲಡ್ಡು, ಪ್ರತಿಯೊಂದು ಇವಾಗ ನೀವೇನು ನೋಡ್ತಾ ಇದ್ದೀರೋ ಅದಕ್ಕಿಂತ 100 times ಜಾಸ್ತಿ ಆಗುತ್ತೆ. ಓಕೆ, ಸೊ ಅದರಲ್ಲಿ ಬದುಕೋದೇ ತುಂಬ ಕಷ್ಟ. ಸೊ ಆ ಥರ ಪರಿಸ್ಥಿತಿ ಇರೋವಾಗ ಹೇಗೆ ಸ್ವರ್ಗಕ್ಕೆ ಬರೋದು? ಆವಾಗ ಅವರು ಲಾರ್ಡ್ ಜೀಸಸ್ನ ನಂಬಲೇಬೇಕು. ಹೌದು, ಲಾರ್ಡ್ ಜೀಸಸ್ ದೇವರ ಮಗ, ನಮಗಾಗಿ ಬಂದರು, ಸತ್ತು ಬದುಕು ಬಂದಿದ್ದಾರೆ, ನಮ್ಮ ಪಾಪ ತೊಗೊಂಡಿದ್ದಾರೆ, ಲಾರ್ಡ್ ಜೀಸಸ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಬೇಕು. ಬಟ್ ಅದ್ರ ಜೊತೆಗೆ ಹೋಲಿ ಬೈಬಲ್ ಓದೋದು, ಬೇರೆಯವ್ರಿಗೆ ಲಾರ್ಡ್ ಜೀಸಸ್ ಬಗ್ಗೆ ಹೇಳೋದು, ಒಳ್ಳೇದು ಮಾಡೋದು, ಪಾಪಗಳನ್ನ ಅವಾಯ್ಡ್ ಮಾಡೋದು, ಬೇರೆಯವ್ರನ್ನ ಫರ್ಗಿವ್ ಮಾಡೋದು, ಚಾರಿಟಿ ಮಾಡೋದು ಎಲ್ಲನೂ ರಿಕ್ವೈರ್ ಇದೆ. ಮತ್ತು ಲಾರ್ಡ್ ಜೀಸಸ್ ಹೆಸರಿಗಾಗಿ ಸಾಯೋದು ಕೂಡ ಅವಶ್ಯಕ. ಇಲ್ಲ ಅಂತ ಹೇಳಿದ್ರೆ ಅವರು ಸ್ವರ್ಗಕ್ಕೆ ಬರೋದಿಲ್ಲ. ರೆವಲೇಷನ್ ಚಾಪ್ಟರ್ 6 ಕ್ಲಿಯರಾಗಿ ಹೇಳಿದೆ. ಹೋಲಿ ಬೈಬಲ್ ಲಾಸ್ಟ್ ಬುಕ್ ಇದೆಯಲ್ಲ, ರೆವಲೇಷನ್ ಚಾಪ್ಟರ್ ನಂಬರ್ 6 ಲಾರ್ಡ್ ಜೀಸಸ್ ಕ್ಲಿಯರಾಗಿ ಹೇಳ್ತಾರೆ, ಯಾರ್ಯಾರು ಸ್ವರ್ಗಕ್ಕೆ ಬರಬೇಕಂತಿದ್ದಾರೋ ಈ 8 years ಪೀರಿಯಡಲ್ಲಿ ಆಫ್ಟರ್ ದ ರ್ಯಾಪ್ಚರ್, ಅವರು ಯೇಸು ದೇವರ ಹೆಸರಿಗೆ ಸಾಯಲೇಬೇಕು. ಅಂಥವ್ರು ಮಾತ್ರನೇ ಸ್ವರ್ಗಕ್ಕೆ ಬರೋದು. ಇಷ್ಟು ಕಷ್ಟ ಇದೆ. ಅದಕ್ಕೆ ಈವಾಗಲೇ ಯೇಸು ದೇವ್ರನ್ನ ಒಪ್ಕೊಂಡು ರ್ಯಾಪ್ಚರ್ನಲ್ಲಿ ಹೋಗೋದು ತುಂಬಾ ಒಳ್ಳೆಯದು. ಈ ವಿಡಿಯೋ ಆ್ಯಕ್ಚುಲಿ ಇದು ಪ್ರೆಸೆಂಟೇಷನ್ ಇಂಗ್ಲೀಷ್ನಲ್ಲಿದೆ, ಬಟ್ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನೀವು ಬೈ ಚಾನ್ಸ್ ಇದು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ 19th May 2024 ಲಾರ್ಡ್ ಜೀಸಸ್ ವಿಲ್ಲಿಂಗ್ ರ್ಯಾಪ್ಚರ್ ಆಗೋ ಸಾಧ್ಯತೆ ಇದೆ. ಸೊ ಅದಾದ ನಂತರ ಯಾರು ಸ್ವರ್ಗಕ್ಕೆ ಬರಬೇಕಂತ ಅಂದ್ಕೊತಾರೋ ಅವರು ಲಾರ್ಡ್ ಜೀಸಸ್ ಮೇಲೆ ನಂಬಿಕೆ ಇಡಬೇಕು. ಅವ್ರು ಸತ್ತು ಬದುಕು ಬಂದಿದ್ದಾರೆ, ದೇವರ ಮಗ ನಮ್ಮ ಪಾಪ ತೊಗೊಂಡ್ರು ಅಂತ. ಪ್ಲಸ್ ಅದ್ರ ಜೊತೆ ಏನೇನು ಮಾಡಬೇಕು ಅದರ ಲಿಸ್ಟು ಇಲ್ಲಿ ಕೆಳಗಡೆ ಇದೆ. ಬೇಸಿಕಲಿ ಏನು ಅಂದರೆ ಲಾರ್ಡ್ ಜೀಸಸ್ಗೆ ಪೂರ್ತಿ ಡೆಡಿಕೇಶನ್ ಕೊಡಬೇಕು. ಲಾರ್ಡ್ ಜೀಸಸ್ ಹೆಸರಿಗಾಗಿ ಸಾಯಬೇಕಾದ ಪರಿಸ್ಥಿತಿ ಬರುತ್ತೆ. ಮಾರ್ಟಿಯರ್ ಅಂತ ಹೇಳ್ತಾರಲ್ಲ, ಆ ಥರ ಆಗಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ಓಕೆ, ಅಂಥವ್ರು ಮಾತ್ರನೇ ಸ್ವರ್ಗಕ್ಕೆ ಬರೋದು. ಸೊ ಏನೇನು ಮಾಡಬೇಕು ಇಲ್ಲಿ ನೋಡೋಣ. ಸೊ ಇಲ್ಲಿ ಈ ಥರ ನಾವು ನಡೆದುಕೊಂಡಾಗ ಬಿಟ್ವೀನ್ February 2029 ಆ್ಯಂಡ್ 14th May 2029 ಲಾರ್ಡ್ ಜೀಸಸ್ ತಮ್ಮ ಏಂಜಲ್ಸ್ ಇದ್ದಾರಲ್ಲ, ದೇವದೂತರು, ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಯಾರು ಈ ಥರ ಟ್ರೂ ಲಾರ್ಡ್ ಜೀಸಸ್ ಬಿಲೀವರ್ಸ್ ಇರ್ತಾರಲ್ಲ ಅವ್ರನ್ನ ಮತ್ತೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ February 2029 to 14th May 2029. ಓಕೆ, ಸೊ ನೀವು ಇವಾಗ ಏನೇನು ಮಾಡಬೇಕು ಈ ಟೈಮ್ನಲ್ಲಿ? ಒಂದು, ಲಾರ್ಡ್ ಜೀಸಸ್ ದೇವರ ಮಗ, ನಮಗಾಗಿ ಬಂದು ಸತ್ರು, ಬದುಕು ಬಂದಿದ್ದಾರೆ, ನಮ್ಮ ಪಾಪ ತೊಗೊಂಡಿದ್ದಾರೆ, ಲಾರ್ಡ್ ಜೀಸಸ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕೂಡ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಂತ ನಂಬಲೇಬೇಕು. ಪ್ಲಸ್ ಅದ್ರ ಜೊತೆಗೆ ಲಾರ್ಡ್ ಜೀಸಸ್ಗೆ ನಾವು ಹತ್ತಿರ ಆಗಬೇಕು. ಮನಸ್ಫೂರ್ತಿಯಾಗಿ ನಾವು ಅವ್ರನ್ನ ಬೇಡ್ಕೊಬೇಕು, ನಮಗೆ ಕ್ಷಮೆ ಕೊಡಿ, ನಿಮ್ಮನ್ನು ನಾವು ಫಸ್ಟು ನಂಬಲಿಲ್ಲ, ಓಕೆ, ಮತ್ತು ನಾವು ಮಾಡಿರೋ ಪಾಪನೆಲ್ಲ ನೀವು ಕ್ಷಮಿಸಿ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಬೇಕು. ಲಾರ್ಡ್ ಜೀಸಸ್ ಬಗ್ಗೆ ಬೇರೆಯವ್ರಿಗೆ ಹೇಳಬೇಕು. ಆಮೇಲೆ
ಯಾರ್ಯಾರು ಲಾರ್ಡ್ ಜೀಸಸ್ನ ಬಿಲೀವ್ ಮಾಡ್ತಾರಲ್ಲೋ ನೀವೆಲ್ಲ ಒಂದು ಸ್ಟ್ರಾಂಗ್ ಗ್ರೂಪ್ ಆಗಿ ಜೊತೆಲೇ ಇರಿ. ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಫೇತ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಯಾರು ಬಿಲೀವ್ ಮಾಡಲ್ವೋ, ಈಗ ನೋಡಿ ರ್ಯಾಪ್ಚರ್ ಅನ್ನೋದು ಎಂಥ ಒಂದು ಸಿಗ್ನಿಫಿಕೆಂಟ್ ಈವೆಂಟು, ಅದನ್ನು ನೋಡಿ ಕೂಡ ಯಾರನ್ನ ಬಿಲೀವ್ ಮಾಡಿಲ್ಲ ಅಂದರೆ ಏದರ್ ಅವರಲ್ಲಿ ಶೇತಾನ್ ದೆವ್ವ ಅಟ್ಕೊಂಡಿದೆ, ಇಲ್ಲ ಅಂತ ಹೇಳಿದ್ರೆ ಅವರ ಬುದ್ಧಿ ಭ್ರಮೆ ಆಗಿದೆ. ಸೊ ಅಂಥವ್ರ ಜೊತೆ ಇದ್ದು ಪ್ರಯೋಜನ ಇಲ್ಲ. ಇನ್ಫ್ಯಾಕ್ಟ್ ಅವರಿಂದನೇ ನಿಮಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಅಂಥವ್ರೇ ನಿಮ್ಮ ಲೊಕೇಶನ್ನು ಗೌರ್ಮೆಂಟು ಕೊಡ್ತಾರೆ. ನೋಡಿ ಇವರು ಈ ಥರ ಕ್ರಿಶ್ಚಿಯನ್ಸು, ಇವರು ಈ ಥರ ಬಿಲೀವ್ ಮಾಡ್ತಿದ್ದಾರೆ ಯೇಸು ಮಸಿ ಲಾರ್ಡ್ ಜೀಸಸಲ್ಲಿ, ದಯವಿಟ್ಟು ಹೋಗಿ ಅವ್ರನ್ನೆಲ್ಲ ಸಾಯಿಸಿ ಅಂತ ಅವರೇ ಇನ್ಫಾರ್ಮೇಷನ್ ಕೊಡೋದು. ಸೊ ಅದಕ್ಕೆ ಅವ್ರು ಯಾರೇ ಆಗಿರಲಿ, ಫ್ರೆಂಡ್ಸು, ರಿಲೇಟಿವ್ಸು, ಹತ್ರದವರು ಏನೇ ಆಗಿದ್ರಿ ಅವರಿಂದ ದೂರ ಆಗಿ ಎಲ್ಲ ಕನೆಕ್ಷನ್ ಇನ್ಕ್ಲೂಡಿಂಗ್ ಮೊಬೈಲ್ ಕನೆಕ್ಷನ್ ಕಟ್ ಮಾಡಿ. ಓಕೆ. ಆಮೇಲೆ ಹೋಲಿ ಬೈಬಲ್ ಓದ್ತಾ ಇರಿ, ಲಾರ್ಡ್ ಜೀಸಸ್ಗೆ ಪ್ರೈಸಸ್ಸು ಸಾಂಗ್ಸು ಹೇಳಿ. ಆಮೇಲೆ ನಿಮ್ಮದು ಏನೇನು ಎಕ್ಸ್ಟ್ರಾ ಅಸೆಟ್ ಇದೆ, ಆಸ್ತಿ ಇದೆ, ಅದೆಲ್ಲ ಮಾರ್ಬಿಟ್ಟು ಕ್ರಿಶ್ಚಿಯನ್ ಚಾರಿಟೀಸ್ಗೆ ಡೊನೇಷನ್ ಮಾಡಿ. ಆವಾಗ ನೀವು ಯೇಸು ದೇವರಿಗೆ ಹತ್ತಿರ ಆಗ್ತೀರಾ. ಯೇಸು ಮಸಿ ಲಾರ್ಡ್ ಜೀಸಸ್ ಕ್ರೈಸ್ಟ್ಗೆ ನೀವು ಹತ್ತಿರ ಆಗ್ತೀರಾ. ಆಮೇಲೆ ಇದು ಕಮೆಂಡ್ಮೆಂಟ್ಸ್ ಇದ್ದರೆ 10 ಕಮೆಂಡ್ಸ್ ಅದು ಹೇಳ್ತೀನಿ ಯಾವುದ್ಯಾವುದು ಅಂತ, ಅದನ್ನು ನೀವು ಫಾಲೋ ಮಾಡಬೇಕು. ಬೇರೆಯವ್ರನ್ನೆಲ್ಲ ಕ್ಷಮಿಸಬೇಕು, ನೀವು ಎಲ್ಲರನ್ನೂ ಪ್ರೇಮಿಸಬೇಕು, ಒಳ್ಳೆತನ ಮಾಡಬೇಕು, ಒಳ್ಳೆತನದಿಂದ ಇರಬೇಕು, ಒಳ್ಳೆ ಕೆಲಸ ಮಾಡಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಯೇಸು ದೇವರಿಗೆ ಅಷ್ಟೊಂದು ಹತ್ತಿರ ಆಗ್ತೀರಾ. ಮತ್ತು ಲಾರ್ಡ್ ಜೀಸಸ್ ಈ ಭೂಮಿಗೆ ಬರೋದು ಫಿಸಿಕಲಿ ಸೆಪ್ಟೆಂಬರ್ 2032 ಟ್ರಿಬ್ಯುಲೇಷನ್ ಎಂಡ್ ಆದಾಗ. ಓಕೆ. ಆಮೇಲೆ ಅವ್ರದ್ದು ಮಿಲೇನಿಯಂ ಕಿಂಗ್ಡಮ್ ಏನಿದೆಯಲ್ಲ, 1,000 ವರ್ಷದ ಅವರ ಒಂದು ರಾಜ್ಯಭಾರ ಅದು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರೇ ಹೇಳಲಿ, ನೋಡು ನಾನು ಲಾರ್ಡ್ ಜೀಸಸ್ಸು ಹಾಗೆ ಹೀಗೆ ಅಂತ, ಅವ್ರು ಎಷ್ಟೇ ಮಿರಕಲ್ ಮಾಡಲಿ ಅವ್ರನ್ನ ನಂಬಬೇಡಿ. ಯಾಕಂದರೆ ಲಾರ್ಡ್ ಜೀಸಸ್ ನಮಗೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ ಸೆಪ್ಟೆಂಬರ್ 2032ವರೆಗೂ ಈ ಭೂಮಿ ಮೇಲೆ ಫಿಸಿಕಲಿ. ಓಕೆ. ಮತ್ತು ತುಂಬಾ ಸಾವುಗಳಾಗ್ತಾ ಇರುತ್ತೆ. 25% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಜಸ್ಟ್ ಬೈ 2028. 25% ಅಂದರೆ ಆಲ್ಮೋಸ್ಟ್ 200 ಕೋಟಿ ಜನ 2028ನಲ್ಲಿ ಸಾಯ್ತಾರೆ. ಅದರ ನೆಕ್ಸ್ಟ್ ಒಂದು 3-4 ವರ್ಷಕ್ಕೆ ಇನ್ನೊಂದು 200 ಕೋಟಿ ಸಾಯ್ತಾರೆ. ಈ ಥರ ಅಟ್ ದ ಎಂಡ್ ಆಫ್ 2032 ಸೆಪ್ಟೆಂಬರ್ ಆಲ್ಮೋಸ್ಟ್ ಎಲ್ಲರೂ ಸತ್ತಿರ್ತಾರೆ. ವೆರಿ ಮಿನಿಮಲ್ ಪೀಪಲ್ ಅಷ್ಟೇ ಬದುಕಿರೋದು. ಸೊ ಅದು ಈ ಟೈಮ್ನಲ್ಲಿ ಏನಾಗುತ್ತೆ, ಈ ಗೌರ್ಮೆಂಟ್ ಮತ್ತು ಬೇರೆ ಇನ್ಸ್ಟಿಟ್ಯೂಷನ್ ಎಲ್ಲ ನಿಮ್ಗೆ ಹೇಳ್ತಾರೆ, ಇದು ನೀವು ತೊಗೊಳ್ಳೇಬೇಕು. ಇವಾಗ ಏನೋ ಒಂದು ದೊಡ್ಡ ಒಂದು ಕಾಯಿಲೆ ಬಂದಿದೆ, ಎಲ್ಲರೂ ತೊಗೊಳ್ಳೇಬೇಕು ಮೆಡಿಸಿನ್, ಅಥವಾ VSEC INES ಅಂತ ಏನು ಹೇಳ್ತಾರಲ್ಲ ಅದನ್ನು ತೊಗೊಳ್ಳೇಬೇಕು ನೀವು ಅಂತೆಲ್ಲ ಮ್ಯಾಂಡೇಟ್ ಮಾಡ್ತಾರೆ. ಅದನ್ನೆಲ್ಲ ನೀವು ಯಾವುದು ತೊಗೊಳ್ಬಾರ್ದು. ಅದು ಯಾವುದೇ ಮೂಲಕ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಸಿರಪ್ ಇರ್ಬೋದು, ಅಥವಾ ಜಸ್ಟ್ ನೀವು ಇದು ಉಸಿರು ತೊಗೊಂಡ್ರೆ ಸಾಕು, ಇನ್ಹೇಲರ್ಸ್ ಇರುತ್ತಲ್ಲ ಅಂಥದ್ದು ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಪ್ಯಾಚಸ್ ಇರ್ಬೋದು. ಇದು ಜಸ್ಟ್ ಟ್ಯಾಟೂ ಥರ ಜಸ್ಟ್ ನಿಮ್ಮ ಶರೀರದ ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಇವಾಗ ಟೆಕ್ನಾಲಜಿ ತುಂಬ ಮುಂದೆ ಹೋಗಿದೆ. ಅವರು ಇದು ಏನು ಇದಿದೆ, ಅವ್ರಿಗೇನು ಮನುಷ್ಯರಿಗೆ ಏನು ಕೊಟ್ಟು ಸಾಯಿಸ್ಬೇಕಂತಿದ್ದಾರೆ ಅದು ಯಾವುದೇ ಮೂಲಕ ಬೇಕಂದ್ರೂ ಅವರು ಕೊಡ್ಬೋದು. ಸೊ ಅದಕ್ಕೆ ನೀವು ಅದು ಯಾವುದೇ ಕಾರಣಕ್ಕೂ ತೊಗೊಬಾರ್ದು. ಯಾಕಂದರೆ ನಿಮಗೆ ಗೊತ್ತಲ್ವ 3-4 ವರ್ಷದ ಮುಂಚೆ ತೊಗೊಂಡವ್ರಿಗೆಲ್ಲ ಏನೇನಾಗಿದೆ ಅಂತ. ಸೊ ಹಾಗಾಗಿ ತೊಗೊಳ್ಬೇಡಿ. ಇದು ತೊಗೊಳ್ದೇ ಇರೋದ್ರಿಂದ ನಿಮಗೆ ಎಲ್ಲ ಬೇರೆದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೂಪರ್ ಮಾರ್ಕೆಟ್ ಹೋಗೋಕ್ಕಾಗಲ್ಲ, ಊಟ ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಎಲೆಕ್ಟ್ರಿಸಿಟಿ ಇಲ್ಲದೆ ಇರ್ಬೋದು, ಈ ಥರ ಎಲ್ಲ ಆಗ್ಬೋದು. ಆವಾಗ ನೀವು ಲಾರ್ಡ್ ಜೀಸಸ್ನ ನಂಬಿ, ಓಕೆ, ಲಾರ್ಡ್ ಜೀಸಸ್ ಸಹಾಯ ಮಾಡ್ತಾರೆ. ಯಾಕಂದರೆ ಹೇಳಿದ್ನಲ್ಲ, ಕಷ್ಟ ಆಗೇ ಆಗುತ್ತೆ. ಅದಕ್ಕೆ ಇವಾಗ ಹೋಗೋದು ತುಂಬ ಈಸಿ. ರ್ಯಾಪ್ಚರ್ ಆದ ನಂತರ ನಿಮ್ಮ ಪ್ರಾಣನೇ ಕೊಡಬೇಕಾಗುತ್ತೆ ಲಾರ್ಡ್ ಜೀಸಸ್ ಹೆಸರಿಗಾಗಿ, ನೀವು ಸ್ವರ್ಗಕ್ಕೆ ಬರಬೇಕಂದ್ರೆ. ಓಕೆ. ಸೊ ಆಬ್ವಿಯಸ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಪ್ರತಿಯೊಂದರಲ್ಲೂ ಲಾರ್ಡ್ ಜೀಸಸ್ ಮೇಲೆ ಭರವಸೆ ಇಡಿ, ಲಾರ್ಡ್ ಜೀಸಸ್ನ ಕೇಳ್ಬಿಟ್ಟು ಹೆಜ್ಜೆ ಇಡಿ. ಲಾರ್ಡ್ ಜೀಸಸ್ ನಿಮ್ಮನ್ನು ನೋಡ್ಕೊಳ್ತಾರೆ. ನಿಮ್ಮ ಸಾವು ಕೂಡ ಈಸಿ ಇರೋ ಥರ ನೋಡ್ಕೊಳ್ತಾರೆ. ಓಕೆನಾ. ಸೊ ಇದು ನಂತರ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಯಾರೇ ಏನೇ ಇದ್ದರೂ, ಎಷ್ಟೇ ಅವ್ರು ಹೇಳಿದ್ರು ಇದನ್ನು ತೊಗೊಂಬಿಡಿ ಒಳ್ಳೆಯದು ಹಾಗೆ ಹೀಗೆ ಅಂತ, ಖಂಡಿತ ಅವ್ರ ಮಾತು ಕೇಳಬೇಡಿ. ಅವರಿಂದ ಎಲ್ಲ ನಿಮ್ಮ ಕನೆಕ್ಷನ್ ಕಟ್ ಮಾಡಿ. ಆಮೇಲೆ ಯಾವಾಗ ಗೊತ್ತಾಗುತ್ತೋ ಗೌರ್ಮೆಂಟ್ಗೆ, ನೀವು ಈ ಥರ ಯೇಸು ದೇವ್ರನ್ನ ಪೂಜೆ ಮಾಡ್ತೀರಾ ಕ್ರಿಶ್ಚಿಯನ್ ಅಂತ, ಅವ್ರು ಬಂದು ನಿಮ್ಮನ್ನು ಸಾಯಿಸ್ತಾರೆ. ಅದಕ್ಕಿಂತ ಮುಂಚೆ ಊಟ ಕೊಡಲ್ಲ, ನೀರು ಕೊಡಲ್ಲ, ಎಲೆಕ್ಟ್ರಿಸಿಟಿ ಕೊಡಲ್ಲ, ಆಮೇಲೆ ನಿಮ್ಮನ್ನು ಸಾಯಿಸ್ತಾರೆ. ಬಟ್ ಏನೇ ಆದ್ರೂ ಹೆದರಬೇಡಿ, ಲಾರ್ಡ್ ಜೀಸಸ್ ಮೇಲೆ ನಂಬಿಕೆ ಇಡಿ. ಯಾಕಂದರೆ ಸ್ವರ್ಗಕ್ಕೆ ಬರೋದು ತುಂಬಾ ಮುಖ್ಯ. ನೀವು ಅದೇ ಆ ಟೈಮ್ನಲ್ಲಿ ಸ್ವಲ್ಪ ಸೋತ್ಬಿಟ್ಟು, ಸರಿ ಹೋಗ್ಲಿ ಬಿಡು, ನಾನು ಲಾರ್ಡ್ ಜೀಸಸ್ನ ತಿರಸ್ಕಾರ ಮಾಡಿಬಿಡೋಣ, ಹೆಂಗಿರು ಇವರು ಊಟ ಕೊಡ್ತಾರಂತೆ, ನೀರು ಕೊಡ್ತಾರಂತೆ, ಎಲೆಕ್ಟ್ರಿಸಿಟಿ ಕೊಡ್ತಾರಂತೆ ಅಂತ ಅಂದ್ಕೊಂಡ್ರೆ ನೀವು ನೆಕ್ಸ್ಟು 5-6 ವರ್ಷ ತುಂಬಾ ಒದ್ದಾಡ್ತೀರ. ತುಂಬಾ ಒದ್ದಾಡಿ ಸತ್ತು ನರ್ಕಕ್ಕೆ ಹೋಗಿ ಮತ್ತೆ ಅಲ್ಲಿ ಮಾಡಿರೋ ಪಾಪಕ್ಕೆಲ್ಲ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅದಾದ ಮೇಲೆ ನಾಶನ ಆಗೋಗ್ತೀರ. ಸೊ ಅದು ಸರಿಯಲ್ಲ. ಅದಕ್ಕಿಂತ ನೀವು ಯೇಸು ದೇವರಲ್ಲಿ ನಂಬಿಕೆ ಇಟ್ಟು ಸ್ವರ್ಗಕ್ಕೆ ಬರೋದೇ ಉತ್ತಮ. ಪ್ರಾಣ ಕೊಟ್ಟರೂ ಪರವಾಗಿಲ್ಲ.
ಮತ್ತು ಇದು ಬ್ಯಾಂಕ್ ಅಕೌಂಟು CBDC ಎಲ್ಲ ಮಾಡಿರ್ತಾರೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತಾರಲ್ಲ, ಮತ್ತು ಸ್ಮಾರ್ಟ್ ಸಿಟೀಸ್ ನಿಮ್ಮನ್ನು ಫುಲ್ಲು ಮಾನಿಟರ್ ಮಾಡ್ತಾ ಇರ್ತಾರೆ ನಿಮ್ಮ ಮೊಬೈಲ್ ಮೂಲಕ, ನಿಮ್ಮ ಪ್ರತಿಯೊಂದು ರೋಡಲ್ಲಿ ಕ್ಯಾಮ್ರಾ ಮೂಲಕ ಪ್ರತಿಯೊಂದೂ. ಸೊ ಆಬ್ವಿಯಸ್ಲಿ ನೀವು ಅವ್ರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಬೆಟರ್ ಏನಂದರೆ ನೀವು ಫಾರೆಸ್ಟು ಎಲ್ಲಾದರೂ ಹೋಗೋದು, ಬಟ್ ಅಲ್ಲಿ ಏನಂತ ಹೇಳಿದ್ರೆ ತುಂಬ ಅರ್ಥಕ್ವೇಕು, ರೈನ್ಸು ಎಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದು ಕೂಡ ತುಂಬಾ ಸೇಫ್ ಅಲ್ಲ. ಅದಕ್ಕೇ ನೀವೇನಿದ್ರು ಲಾರ್ಡ್ ಜೀಸಸ್ನ ನಂಬಿಬಿಟ್ಟು ಲಾರ್ಡ್ ಜೀಸಸ್ ಯಾವ ಥರ ದಾರಿ ತೋರಿಸ್ತಾರೆ ಆ ದಾರಿಲಿ ಹೋಗೋದೇ ಒಳ್ಳೆಯದು. ನಿಮ್ಮ ಸಾವು ಬಗ್ಗೆ ಹೆದರಬೇಡಿ, ಯಾಕಂದರೆ ಲಾರ್ಡ್ ಜೀಸಸ್ ಅದನ್ನು ಈಸಿಯಾಗಿರೋ ಥರ, ಪೇಯ್ನ್ ಇಲ್ಲದೆ ಇರೋ ಥರ, ನೋವು ಇಲ್ಲದೆ ಇರೋ ಥರ ನೋಡ್ಕೊಳ್ತಾರೆ. ಓಕೆ, ಲಾರ್ಡ್ ಜೀಸಸ್ನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಸೊ ಈ 10 ಕಮಾಂಡ್ಮೆಂಟ್ಸ್ ಏನು ಅಂತ ಹೇಳಿದ್ರೆ, ಈ ಸ್ವರ್ಗ ಮತ್ತು ಭೂಮಿನ ಸೃಷ್ಟಿಸಿದ ಒಬ್ಬರೇ ಒಬ್ಬರು ದೇವರು. ಆ ದೇವ್ರನ್ನ ನಾವು ಹೋಗಿ ಸೇರೋದು ಬರೀ ಅವರ ಮಗ ಲಾರ್ಡ್ ಜೀಸಸ್ ಮೂಲಕ ಮಾತ್ರನೇ. ಮತ್ತು ಲಾರ್ಡ್ ಜೀಸಸ್ದೇ ಆಗಲಿ ಯಾವುದೇ ಆಗಲಿ ಐಡಲ್ಸ್, ಇಮೇಜಸ್ಸು, ಫೋಟೋಗಳು, ಮೂರ್ತಿಗಳು ಇದನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡಬಾರ್ದು. ಅಟ್ ವರ್ಸ್ಟ್ ನಿಮಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಒಂದು ಕ್ರಾಸ್ ಇಟ್ಕೊಂಡು ಪೂಜೆ ಮಾಡ್ಬೋದು. ಅದು ಏನಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಲಾರ್ಡ್ ಜೀಸಸ್ ಈ ಕ್ರಾಸ್ ಮೇಲೆ ನನಗಾಗಿ ಸತ್ತಿದ್ದಾರೆ, ಬಂದಿದ್ದಾರೆ ಅಂತ ನೀವು ಮನಸ್ಸಿನಲ್ಲಿ ಅಂದುಕೊಂಡು ಇದು ಮಾಡ್ಬೋದು ಅಷ್ಟೇ. ಇಲ್ಲ ಅಂದರೆ ಆದಷ್ಟು ಇದು ಇಮೇಜಸ್ಸು, ಐಡಲ್ಸು, ಮೂರ್ತಿಗಳನ್ನ ಪೂಜೆ ಮಾಡಬೇಡಿ. ಆಮೇಲೆ ಈ ದೇವರ ಹೆಸರು, ಲಾರ್ಡ್ ಜೀಸಸ್ ಅವರ ಹೆಸರನ್ನ ವ್ಯರ್ಥವಾಗಿ ತೊಗೊಳ್ಬಾರ್ದು. ಮತ್ತು ಸಬ್ಬತ್ ಏನಿದೆ, ಫ್ರೈಡೇ ಸೂರ್ಯಾಸ್ತದಿಂದ ಸ್ಯಾಟರ್ಡೇ ಸೂರ್ಯಾಸ್ತ, ಶುಕ್ರವಾರ ಸೂರ್ಯಾಸ್ತದಿಂದ ಶನಿವಾರ ಸೂರ್ಯಾಸ್ತ, ಅದನ್ನು ಹೋಲಿಯಾಗಿಡಿ. ಅಂದರೆ ಆ ಟೈಮ್ನಲ್ಲಿ ನೀವು ಕೆಲಸ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಈವನ್ ಕುಕ್ಕಿಂಗ್ ಕೂಡ ಮಾಡಬೇಡಿ. ಆದಷ್ಟು ಸಾಧ್ಯವಾದಷ್ಟು ಆ ಟೈಮ್ನಲ್ಲಿ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡಿ ಲಾರ್ಡ್ ಜೀಸಸ್ಗೆ ನೀವು ಹತ್ತಿರ ಆಗ್ತೀರಾ. ಮತ್ತು 5ನೇದು ತಂದೆ ತಾಯಿ ಅಂದರೆ ಅವ್ರಿಗೆ ಗೌರವ ಕೊಡಬೇಕು. ಗೌರವ ಕೊಡೋದಂದರೆ ಅವ್ರು ಹೇಳಿದ್ದೆಲ್ಲ ಕೇಳಬೇಕು ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ನೀವು ಲಾರ್ಡ್ ಜೀಸಸ್ನ ಪೂಜೆ ಮಾಡಬೇಡ್ರಿ, ಬಿಟ್ಬಿಡ್ರಿ ಅಂತ, ಅದನ್ನೆಲ್ಲ ಕೇಳೋಕ್ಕಾಗತ್ತಾ? ಇಲ್ಲ. ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಷ್ಟೇ, ಯಾಕಂದರೆ ಅವ್ರಿಗೆ ಅವಮರ್ಯಾದೆ ಥರ ಮಾಡಬಾರ್ದು. ಅಂದರೆ ಅದರ್ಥ ಅವ್ರ ಮಾತೆಲ್ಲ ಕೇಳಬೇಕು ಅಂತ ಅಲ್ಲ. ಯಾವಾಗ ಅವ್ರ ಮಾತು ಲಾರ್ಡ್ ಜೀಸಸ್ ಮಾತಿಗೆ ವಿರುದ್ಧ ಇರುತ್ತೋ ಅವ್ರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಮತ್ತು ಯಾವುದೇ ಮನುಷ್ಯರನ್ನ ಸಾಯಿಸಬಾರ್ದು. ಯಾರನ್ನು ಸಾಯಿಸ್ತಾರೆ ಅಂದರೆ ಅವ್ರಿಗೆ ಸಹಾಯ ಮಾಡಬಾರ್ದು. ನಾವು ಮನಸ್ಸಿನಲ್ಲೂ ತಿಳ್ಕೊಳ್ಬಾರ್ದು ಇವ್ರಿಗೆ ನಾವು ಸಾಯಿಸಬೇಕು ಅಂತ. ಅದೇ ತಾನೇ ಅಡಲ್ಟ್ರಿ, ಫಾರ್ನಿಕೇಷನ್ ಏನಿದೆ, ಅನೈತಿಕ ಸಂಬಂಧ, ಇದನ್ನೆಲ್ಲ ಇಟ್ಕೊಳ್ಬಾರ್ದು. ಮತ್ತು ಬೇರೆಯವ್ರು ಯಾರನ್ನ ಈ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಸಹಾಯನೂ ಮಾಡಬಾರ್ದು, ನಾವು ಮನಸ್ಸಿನಲ್ಲೂ ಅಂದ್ಕೊಳ್ಬಾರ್ದು. ಮತ್ತು ನಾವು ಕಳ್ತನ ಮಾಡಬಾರ್ದು, ಬೇರೆಯವ್ರಿಗೂ ಸಹಾಯ ಮಾಡಬಾರ್ದು ಕಳ್ತನ ಮಾಡೋದಕ್ಕೆ, ಮನಸ್ಸಿನಲ್ಲೂ ಅಂದ್ಕೊಬಾರ್ದು. ಮತ್ತು ನಾವು ಸುಳ್ಳು ಕೂಡ ಹೇಳಬಾರ್ದು, ಬೇರೆಯವ್ರಿಗೂ ಸಹಾಯ ಮಾಡಬಾರ್ದು ಸುಳ್ಳು ಹೇಳೋದಕ್ಕೆ, ಮತ್ತು ಮನಸ್ಸಿನಲ್ಲೂ ಸುಳ್ಳು ಹೇಳಬೇಕು, ಇವ್ರಿಗೆ ಮೋಸ ಮಾಡಬೇಕು ಅಂತ ಅಂದ್ಕೊಬಾರ್ದು. ಮತ್ತು ಬೇರೆಯವರ ಹೆಂಡತಿ, ಬೇರೆಯವರ ಆಸ್ತಿ ಪಾಸ್ತಿ ನಮಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಬಾರ್ದು. ಅದೆಲ್ಲ ತಪ್ಪು. ಇದೇ ಪಾಪಗಳು. ಇದ್ರ ಜೊತೆಗೆ ಮನುಷ್ಯರನ್ನ ತಿನ್ನಬಾರ್ದು. ಮತ್ತು ಬ್ಲಡ್ ಅಂದರೆ ರಕ್ತ, ಯಾವುದ್ರದ್ದೇ ಇರಲಿ, ಚಿಕನ್ದಿರಲಿ ಮಟನ್ದಿರಲಿ, ರಕ್ತ ಕುಡಿಬಾರ್ದು. ಆಮೇಲೆ ಇದು ಬೇರೆ ಮೂರ್ತಿಗಳಿಗೆ ಈ ಅಭಿಷೇಕ ಮಾಡಿರೋದು ಅಥವಾ ಪ್ರಸಾದ ಇಟ್ಟಿರೋದನ್ನು ತಿನ್ನಬಾರ್ದು. ಸತ್ತಿರೋ ಪ್ರಾಣಿಗಳ ತಿನ್ನಬಾರ್ದು. ಇದು ರೂಲ್ಸು. ಸೊ ಇವಾಗ ರೆವಲೇಷನ್ ಚಾಪ್ಟರ್ 19 ವರ್ಸ್ 11-19 ತುಂಬಾ ದೊಡ್ಡ ಪಾಪ ಯಾವುದು ಅಂತ ಕೊಟ್ಟಿದೆ. ಇದು ಯಾವುದು ಅಂತ ಹೇಳಿದ್ರೆ, ಈ ಟ್ರಿಬ್ಯುಲೇಷನ್ ಏನಿದೆ 7 ಇಯರ್ಸ್ ಪ್ರಾಬ್ಲಮ್, ಅದಾದ ನಂತರ ಯೇಸು ದೇವರು ಸ್ವತಃ ವೈಟ್ ಕಲರ್ ಕುದುರೆ ಮೇಲೆ ಬರ್ತಿರುವಾಗ ಈ ಗೌರ್ಮೆಂಟ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ತೊಗೊಂಡವ್ರಿಗೆ ತಲೆ ಭ್ರಮಣೆ ಆಗಿರುತ್ತೆ. ಯಾಕಂದರೆ ಅವ್ರ ಕಂಟ್ರೋಲಲ್ಲಿ ಅವ್ರು ಇರೋಲ್ಲ. ಸೊ ಇಂಥವ್ರು ಜೆನೆಟಿಕ್ ಮ್ಯಾನಿಪುಲೇಷನ್ ಎಲ್ಲ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡ್ತಾರಂದರೆ ಅವರನ್ನೇ ಹುಟ್ಟಿಸಿದಂಥ ಯೇಸು ದೇವರ ಮೇಲೆ ಯುದ್ಧಕ್ಕೆ ರೆಡಿ ಆಗ್ತಾರೆ. ಇದು ತುಂಬಾ ದೊಡ್ಡ ಪಾಪ. ಸೊ ಈ ಪಾಪ ಖಂಡಿತವಾಗ್ಲೂ ಮಾಡಬಾರ್ದು. ಅದಕ್ಕೆ ಯೇಸು ದೇವರು ಏನು ಹೇಳಿದ್ದಾರೆ, ಲ್ಯೂಕ್ 17 ವರ್ಸ್ 1-2 ಬೇರೆ ಒಂದು ಎಕ್ಸಾಂಪಲ್ ಹೇಳ್ತಾ ಏನು ಹೇಳ್ತಾರೆ, ಈ ಥರ ಪಾಪ ಅನ್ನೋದು ಬರುತ್ತೆ, ಬಟ್ ಯಾರಿಂದ ಪಾಪ ಬರುತ್ತೋ ಅವರು ಬದುಕಿರುವುದರಿಂದ ಸಾಯುವುದೇ ಉತ್ತಮ ಅಂತ ಹೇಳ್ತಾರೆ. ಸೊ ಇಂಥ ದೊಡ್ಡ ಪಾಪ ಅಂದರೆ ನಮ್ಮನ್ನೇ ಹುಟ್ಟಿಸಿದಂಥ ಯೇಸು ದೇವರು, ನಮಗಾಗಿ ಸತ್ತು ಬಂದಂಥ, ಅಷ್ಟು ಪ್ರೇಮಿಸುವಂಥ ಯೇಸು ದೇವ್ರ ಮೇಲೆ ಯುದ್ಧಕ್ಕೆ ಹೋಗ್ತೀವಿ ಅಂದರೆ ಅವರು ಎಂಥ ಮನುಷ್ಯರು, ಅದು ಎಂಥ ದೊಡ್ಡ ಪಾಪ ಅಲ್ವಾ. ಅಂಥವರು ಈ ಪಾಪ ಮಾಡೋದಕ್ಕಿಂತ ಬದಲು ಸಾಯೋದೇ ಉತ್ತಮ, ಸೂಸೈಡ್ ಮಾಡಿಕೊಂಡು. ಓಕೆ, ಇದು ರೆವಲೇಷನ್ ಚಾಪ್ಟರ್ 2-3 ತುಂಬ ಉದಾಹರಣೆ ಇದೆ. ಯಾವ ಥರ ಈ ಟ್ರಿಬ್ಯುಲೇಷನ್ ಟೈಮ್ನಲ್ಲಿ, ಇದು ಏನು ಪ್ರಾಬ್ಲಮ್ ಟೈಮ್ ಇದೆ 7 ಇಯರ್ಸ್, ಆ ಟೈಮ್ನಲ್ಲಿ ನಾವು ಬರೀ ಫೇತ್ ಅಷ್ಟೇ ಅಲ್ಲ, ನಾವು ಕೆಲಸದಲ್ಲಿ ಕೂಡ ತೋರಿಸ್ಬೇಕು ನಾವೆಷ್ಟು ಯೇಸು ದೇವ್ರನ್ನ ನಾವು ಡೆಡಿಕೇಶನಿಂದ ಪೂಜೆ ಮಾಡ್ತೀವಿ, ಎಷ್ಟು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ, ಅವ್ರು ಹೇಳೋದ್ರಿಂದ ಅವ್ರಿಗಾಗಿ ನಾವು ಸಾಯಬೇಕಂದ್ರೆ ಹೇಳಿದ್ರು ಸಾಯೋದಕ್ಕೆ ಹಿಂಜರಿಲ್ಲ ಅನ್ನೋದನ್ನು
ಇಲ್ಲಿ ರೆವಲ್ಯೂಷನ್ ಚಾಪ್ಟರ್ 2 ರೆವಲ್ಯೂಷನ್ ಚಾಪ್ಟರ್ 3ನಲ್ಲಿ ಮಲ್ಟಿಪಲ್ ಚರ್ಚಸ್ಗೆ ಆ ಲೆಟರ್ಸ್ ಇದೆಯಲ್ಲ ಅದರಲ್ಲಿ ಕ್ಲಿಯರ್ ಆಗಿದೆ. ನಮ್ಮ ಲೈಫ್ ಚೇಂಜ್ ಮಾಡ್ಕೊಬೇಕು, ಆವಾಗಲೇ ನಮಗೆ ಸ್ವರ್ಗ ಸಿಗೋದು ಅಂತ. ಮತ್ತು ರೆವಲ್ಯೂಷನ್ ಚಾಪ್ಟರ್ 6 ವರ್ಸ್ 9-11 ಕ್ಲಿಯರಾಗಿ ಹೇಳೋದೇನಂತ ಹೇಳಿದ್ರೆ, ಯಾರು ಸ್ವರ್ಗಕ್ಕೆ ಬರ್ತಾರೋ ಅವರು ಇಲ್ಲಿ ಯೇಸು ದೇವರ ಹೆಸರಿಗೆ ಸಾಯಲೇಬೇಕು ರ್ಯಾಪ್ಚರ್ ನಂತರ. ರೆವಲ್ಯೂಷನ್ ಚಾಪ್ಟರ್ 7 ವರ್ಸ್ 9-15 ಇಲ್ಲಿ ಆ್ಯಕ್ಚುಲಿ ಸೆಕೆಂಡ್ ರ್ಯಾಪ್ಚರ್ ಬಗ್ಗೆ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ಗ್ರೇಟ್ ಟ್ರಿಬ್ಯುಲೇಷನ್ ಸ್ಟಾರ್ಟ್ ಆಗಿರುತ್ತೆ, ಅಂದರೆ ಅರ್ಧ ಪೋರ್ಷನ್ ಟ್ರಿಬ್ಯುಲೇಷನ್ ಮುಗ್ದಿರುತ್ತೆ, ಇನ್ನು ಅರ್ಧ ಸ್ಟಾರ್ಟ್ ಆಗಿರುತ್ತೆ. ಆ ಟೈಮ್ನಲ್ಲಿ ಯಾರ್ಯಾರು ಈ ಥರ ಡೆಡಿಕೇಟೆಡಾಗಿ ಲಾರ್ಡ್ ಜೀಸಸ್ನ ಪೂಜೆ ಮಾಡ್ತಾಯಿದ್ದಾರೋ, ಯಾರು ಲಾರ್ಡ್ ಜೀಸಸ್ಗಾಗಿ ಸಾಯೋದಕ್ಕೆ ರೆಡಿ ಇರ್ತಾರೋ ಅಂಥವ್ರನ್ನ ಈ ದೇವದೂತರು ಏಂಜಲ್ಸು ಕರ್ಕೊಂಡು ಸ್ವರ್ಗಕ್ಕೆ ಬರ್ತಾರೆ. ಸೊ ಇದು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ಲಿ ಫೆಬ್ರವರಿ 2029 to 13th May 2029 ಲಾರ್ಡ್ ಜೀಸಸ್ ವಿಲ್ಲಿಂಗ್ ಇದಾಗುತ್ತೆ. ಓಕೆ, ಮತ್ತು ಇದು ರೆವಲ್ಯೂಷನ್ 6-7 ಮತ್ತು ಮ್ಯಾಥ್ಯೂ ಚಾಪ್ಟರ್ 24, ಮಾರ್ಕ್ 13, ಲ್ಯೂಕ್ 21 ಇದೆಲ್ಲ ಪ್ಯಾರಲಲ್ ಚಾಪ್ಟರ್ಸ್ ಅಂದರೆ ಒಂದೇ ವಿಷಯದ ಬಗ್ಗೆ ಇದರಲ್ಲಿದೆ. ಅಂದರೆ ಟ್ರಿಬ್ಯುಲೇಷನ್ ಅಂದರೆ ಏನು 7 years ಏನಾಗುತ್ತೆ ಅದ್ರ ಬಗ್ಗೆನೇ ಈ ಎಲ್ಲ ಇದರಲ್ಲೂ ಇರೋದು. ಅದಕ್ಕೆ ಕೆಲವರು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಾರೆ, ಅದು ಏನಿದು ರ್ಯಾಪ್ಚರು ಆ್ಯಕ್ಚುಲಿ ಟ್ರಿಬ್ಯುಲೇಷನ್ ನಂತರ ಹಾಕಬೇಕಲ್ವ ಅಂತ. ಬಟ್ ಅವ್ರಿಗೇನು ಅರ್ಥ ಆಗಲ್ಲ ಅಂದರೆ ಆ ರ್ಯಾಪ್ಚರು ಇರೋದು ಸೆಕೆಂಡ್ ರ್ಯಾಪ್ಚರ್ ಬಗ್ಗೆ ಮಾತಾಡ್ತಿರೋದು, ಅದು ಗ್ರೇಟ್ ಟ್ರಿಬ್ಯುಲೇಷನ್ ಟೈಮ್ನಲ್ಲಿ ಆಗುವಂಥದ್ದು. ನೋಡಿ, ರೆವಲ್ಯೂಷನ್ ಚಾಪ್ಟರ್ 6, ಮ್ಯಾಥ್ಯೂ 24, ಮಾರ್ಕ್ 13, ಲ್ಯೂಕ್ 21 ನೀವು ಓದಿದ್ರೆ ಎಲ್ಲ ಪ್ಯಾರಲಲ್ಲು. ಫಸ್ಟು ಅರ್ಥಕ್ವೇಕ್ ಆಗುತ್ತೆ, ತುಂಬ ಯುದ್ಧಗಳಾಗುತ್ತೆ, ಊಟ ಎಲ್ಲ ಸಿಕ್ಕಲ್ಲ, ತುಂಬ ಜನ ಸಾಯ್ತಾರೆ, ಸೂರ್ಯ ಚಂದ್ರ ಅವರ ಒಂದು ಲೈಟ್ ಕೊಡಲ್ಲ, ಆಮೇಲೆ ಯೇಸು ದೇವರು ಕಾಣಿಸ್ಕೊತಾರೆ. ನೋಡಿ, ಎಲ್ಲದರಲ್ಲೂ ಅದೇ ಇದೆ. ಓಕೆನಾ? ಸರಿ, ಓಕೆ ಫ್ರೆಂಡ್ಸ್, ಇವಾಗ ನಿಮ್ಗೆ ತಿಳಿತು ಅಂತ ಅಂದ್ಕೊಳ್ತೀನಿ. ಇವಾಗ ಗ್ರೇಸ್ ಪೀರಿಯಡಲ್ಲಿ ಬಿಫೋರ್ ದ ರ್ಯಾಪ್ಚರ್ ಜಸ್ಟ್ ನಾವು ಬಿಲೀವ್ ಮಾಡಿದ್ರೆ ಯೇಸು ದೇವ್ರ ಮಗ ನಮಗಾಗಿ ಬಂದು ಸತ್ರು, ನಮ್ಮ ಪಾಪ ತೊಗೊಂಡಿದ್ದಾರೆ, 3 ದಿನ ಆದಮೇಲೆ ಬದುಕು ಬಂದರು, ಇಷ್ಟು ನಾವು ನಂಬಿದ್ರೆ ನಮಗೆ ಸ್ವರ್ಗ ಸಿಗುತ್ತೆ. ಯೇಸು ದೇವರಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಈ 7 years ಪ್ರಾಬ್ಲಮ್ ಶುರು ಆಗೋಕ್ಕೆ ಮುಂಚೆ. ಒಂದ್ಸರಿ ಕರ್ಕೊಂಡು ಹೋದ್ಮೇಲೆ ಇಲ್ಲಿ ಉಳಿದೋದವ್ರು ಏನು ಮಾಡಬೇಕಂದ್ರೆ ಸೇಮ್ ನಂಬಲೇಬೇಕು, ಯೇಸು ದೇವ್ರು ಅವ್ರಿಗಾಗಿ ಸತ್ತು ಬದುಕು ಬಂದಿದ್ದಾರೆ ಅಂತ ಕ್ಷಮೆ ಕೇಳಲೇಬೇಕು. ಅದ್ರ ಜೊತೆಗೆ ಹೋಲಿ ಬೈಬಲ್ನಲ್ಲಿ ಬರೆದಿರೋ ಥರ ಎಲ್ಲ ಮಾಡಬೇಕು. ಪಾಪ ಅವಾಯ್ಡ್ ಮಾಡಬೇಕು, ಚರ್ಚಿಗೆ ಹೋಗಬೇಕು, ಹೋಲಿ ಬೈಬಲ್ ಓದಬೇಕು, ದಾನ ಧರ್ಮ ಮಾಡಬೇಕು, ಬೇರೆಯವ್ರಿಗೆ ಯೇಸು ದೇವ್ರ ಬಗ್ಗೆ ಹೇಳಬೇಕು, ಬೇರೆಯವ್ರನ್ನ ಕ್ಷಮಿಸಬೇಕು, ಎಲ್ಲ ಮಾಡಿ ಸಾಯೋದಕ್ಕೂ ರೆಡಿ ಆಗಬೇಕು ಯೇಸು ದೇವ್ರ ಹೆಸರಿಗಾಗಿ. ಓಕೆನಾ? ಸೊ ಇವಾಗ ಹೆಂಗೆ ಇದು ಫ್ರೀಯಾಗಿ ಹೋಗ್ಬೋದು ಅಂತ ತುಂಬ ಕಡೆ ಬರೆದಿದೆ. ಜಾನ್ ಚಾಪ್ಟರ್ 3:16, ಎಫೆಸಿಯನ್ಸ್ ಚಾಪ್ಟರ್ 2 ವರ್ಸ್ 8-9 ತುಂಬ ಕಡೆ ಇದೆ. ಬಟ್ ಅಫ್ಕೋರ್ಸ್ ಈಗ ನಾವು ಒಂದ್ಸಲಿ ಸೇವ್ ಆದಮೇಲೆ, ಅಂದರೆ ಒಂದ್ಸಲಿ ಒಪ್ಕೊಂಡ್ಮೇಲೆ ಯೇಸು ದೇವ್ರು ಸತ್ತು ಬದುಕು ಬಂದಿದ್ದಾರೆ, ನಮ್ಮ ಪಾಪ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದ ತಕ್ಷಣ ಸ್ವರ್ಗಕ್ಕೆ ಹೋಗ್ತೀವಿ ಯಾವಾಗ ಸತ್ರೂ. ಬಟ್ ಒಂದ್ಸಲಿ ಈ ಥರ ಸೇವ್ ಆದಮೇಲೆ ನಾವು ಒಳ್ಳೆ ಕೆಲಸ ಏನಕ್ಕೆ ಮಾಡಬೇಕು ಅಂದರೆ, ಆವಾಗ ಬೇರೆಯವರು ಕೂಡ ನಮ್ಮನ್ನು ನೋಡಿ ಅವರು ಕೂಡ ಯೇಸು ದೇವ್ರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಯೇಸು ದೇವರಲ್ವ ನಮ್ಮನ್ನು ಅಷ್ಟು ಒಳ್ಳೆಯವರಾಗಿ ಚೇಂಜ್ ಮಾಡಿರೋದು, ಹಾಗಾಗಿ ಅವರು ಇಂಪ್ರೆಸ್ ಆಗಿ ಯೇಸು ದೇವ್ರನ್ನ ಅವರು ಪೂಜೆ ಮಾಡ್ತಾರೆ ಆ ಥರ. ಓಕೆ, ಥ್ಯಾಂಕ್ಸ್ ಫ್ರಮ್ ನಿಮ್ಮ ಸಮಯಕ್ಕಾಗಿ. ಆಲ್ ಗ್ಲೋರಿ, ಹಾನರ್, ಪ್ರೈಸ್ ಅಂಡ್ ಥ್ಯಾಂಕ್ಸ್ ಗಿವಿಂಗ್ ಟು ಲಾರ್ಡ್ ಗಾಡ್ ಥ್ರೂ ಹಿಸ್ ಓನ್ಲಿ ಸನ್ ಅಂಡ್ ಅವರ್ ಓನ್ಲಿ ಲಾರ್ಡ್ ಆ್ಯಂಡ್ ಸೇವಿಯರ್ ಕ್ರೈಸ್ಟ್ ಜೀಸಸ್, ಹೋಲಿ ನೇಮ್, ಹೋಲಿ ಬ್ಲಡ್, ಥ್ರೂ ದ ಹೋಲಿ ಸ್ಪಿರಿಟ್. ಸ್ವರ್ಗದಲ್ಲಿರೋ ದೇವರಿಗೆ ನಮ್ಮ ಎಲ್ಲ ನಮಸ್ಕಾರ ಯೇಸು ದೇವರ ಹೆಸರಲ್ಲಿ. ಲಾರ್ಡ್ ಜೀಸಸ್ ನಿಮಗೆಲ್ಲ ಒಳ್ಳೇದು ಮಾಡಲಿ.